ಬಿಡ್ತಾರೆ. ದಾರಿಲಿ ಹೋಗೋರೆಲ್ಲ ನಮ್ಮ ಮೇಲೆ ಸವಾರಿ ಮಾಡಬಾರ್ದು ಅಂದ್ರೆ ಇದಕ್ಕೇನಾದ್ರು ಪ್ಲಾನ್ ಮಾಡಬೇಕು. ನಿಮ್ ತಾವೇನಾದ್ರು ಐಡಿಯಾ ಆಯ್ತದ ನೇಪ್ನವ್ರೆ? ನೋಡ್ರೆ ಇದಕ್ಕೆಲ್ಲ ಯಾಕೆ ಐಡಿಯಾ ಮಾಡ್ಬೇಕು? ಅವ್ರಿಬ್ರು ಒಂದು ಮಾಡ್ಬಿಟ್ರೆ ಆಯ್ತು. ನೇಪ್ನವ್ರೆ ಇನ್ನು ಯಾಕೆ ಇಲ್ಲಿ ನಿಂತಿದ್ದಾರೆ? ನಡ್ರಿ ಹೋಗೋ. ಒಂದು ಡಾರ್ಲಿಂಗ್ ತಗೋ, ಬಿಸಿ ಬಿಸಿ ಕಾಫಿ ಬಿಸ್ಕೆಟ್ಸ್. ಏನ್ ಜಾನಿ ಬಾರಿ ನೈಸ್ ಮಾಡಿ ಪೂಸಿ ಹೊಡಿತಿದ್ರ? ಏನ್ ವಿಷಯ? ಮಧು, ನಾನು ನಿನ್ಗೋಸ್ಕರ ಪ್ರೀತಿಯಿಂದ ಕಾಫಿ ಬಿಸ್ಕೆಟ್ಸ್ ತಗೊಂಡ್ಬಂದ್ರೆ ಪೂಸಿ ಮಾಡಿ ನೈಸ್ ಹೊಡೆಯೋದು ಅಂತ್ಯಾ? ಹೆಲೋ ಭಾವುಕ ನಟ, ನೀವ್ ಯಾವಾಗ್ಲೂ ಮಾತಾಡತ್ರ ಇವತ್ ಮಾತಾಡ್ತಿಲ್ಲ. ಈ ಡ್ರಾಮಾನೆಲ್ಲ ನಿಲ್ಸಿ ವಿಷಯಕ್ಕೆ ಬನ್ನಿ. ಮಧು, ಮನುಷ್ಯ ಬದುಕಿರೋದು ಒಂದು 4 ದಿನ ಅಂದ್ಮೇಲೆ ಯಾಕಮ್ಮ ಬೇಕು ಈ ಜಗಳ ದ್ವೇಷ ಎಲ್ಲ? ಕರೆಕ್ಟ್. ಆದ್ರೆ ಅದನ್ನ ಅರ್ಥ ಮಾಡ್ಕೋಬೇಕಾಗಿರೋಳು ನಾನಲ್ಲ, ನೀವು ಮತ್ತೆ ಗೌಡ್ರು. ಗೌಡ್ರು ನಾನು ಅರ್ಥ ಮಾಡ್ಕೊಂಡು ಇಬ್ರು ಫ್ರೆಂಡ್ಸ್ ಆಗ್ಬಿಟ್ವಿ. ಈಗ ಅರ್ಥ ಮಾಡ್ಕೋಬೇಕಾಗಿರೋದು ನೀನು ಪಾರೋ ಅವರು. ಅದಕ್ಕೆ ನಾನೇನ್ ಮಾಡ್ಬೇಕೀಗ? ನೀನ್ ಪಾರೋ ಅವ್ರ ಜೊತೆ ಕಂಪ್ರೋ ಆಗ್ಬೇಕು. ನೋ ಚಾನ್ಸ್. ಮಧು, ಇದು ನಿನ್ ಕೈಯೆಲ್ಲ ಕಾಲು ಅಂತ ತಿಳ್ಕೊತೀನಮ್ಮ, ಇಲ್ಲ ಅಂತ ಮಾತ್ರ ಹೇಳ್ಬೇಡ. ಜಾನಿ ಕೈ ಬಿಡಿ. ನೀನು ಓನೋ ತಿರ್ಕ ಬಿಡಲ್ಲ. ಆಯ್ತು ಬಿಡಿ. ಥ್ಯಾಂಕ್ಸ್ ಮಧು, ಥ್ಯಾಂಕ್ ಯು ಸೋ ಮಚ್. ಕಾಫಿ ಆರೋಗಿದೆ, ಹೋಗಿ ಬಿಸಿ ಮಾಡ್ಕೊಂಬನ್ನಿ. ಹಲೋ ಹಲೋ ಪಾರು, ನಾನು ಮಧು ಮಾತಾಡ್ತಿರೋದು. ಯೋಳಿ ಮಧುರವ್ರೆ. ಪಾರು, ಗೌಡ್ರು ಮತ್ತೆ ಜಾನಿ ಇಬ್ರು ಸೇರಿ ನಮ್ಮಿಬ್ರನ್ನ ಒಂದ್ ಮಾಡ್ಬೇಕು ಅಂತ ತುಂಬಾ ಪ್ಲಾನ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಜಾನಿ ನನ್ನ ಹತ್ರ ಬಂದು ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಗೊತ್ತಾ? ಹ್ಞೂ ಮಧುರವ್ರೆ, ನಮ್ ಬಾವನು ಅಷ್ಟೇಯ ನನ್ ತವ ಬಂದು ಕೈ ಮುಗ್ದು ಕೇಳ್ಕೊತಾ ಇದ್ರು. ಪಾರು, ಇವ್ರಿಬ್ರನ್ನ ಆಟ ಆಡ್ಸಿದ್ ಸಾಕು. ನಾವ್ ಆದಷ್ಟು ಬೇಗ ಕಾಂಪ್ರಮೈಸ್ ಆಗ್ಬಿಡೋಣ. ಸರಿ ಮಧುರವ್ರೆ. ಸರಿ, ಬಾಯ್. ಬಾಯ್ ಮಧುರವ್ರೆ. ಪಾರು, ಒಬ್ಳೆ ಯಾಕೆ ಇಪ್ಪಟ್ಟಿ ಕೆಲಸ ಮಾಡಿ? ನಿಮ್ ಗ್ಯಾಂಗ್ನವ್ರು ಅವ್ರಲ್ಲ, ಅವ್ರಿಗೆ ಹೇಳು. ಅಲ್ಲೋ ರಿಂಗ್ ಮಾಸ್ಟ್ರೆ, ನಾವು ಬಂದಿರೋದು ಕೆಲಸ ಮಾಡೋದಕ್ಕಲ್ಲ, ಡ್ಯಾನ್ಸ್ ಮಾಡಕ್ಕೆ. ಆಹಾ ಫೈಟ್ ಮಾಡೋಕೆ. ಅಡ ಕಲ್ಟಿವೇಟ್ರು, ಇನ್ಮೇಲೆ ಯಾರು ಜಗಳ ಮಾಡ್ಕೋಬಾರ್ದು. ನಿಮ್ ಕ್ಯಾಮೆ ಮುಗೀತು, ಒಂಡಿ. ಓ ಗೆಳೆಯ, ಬಾ ಗೆಳೆಯ, ಒಂದೇ ಗೆಳೆಯ, ತಪ್ಕೋ ಗೆಳೆಯ. ಅನೇಪ್ನವ್ರೆ, ಒಬ್ರೇ ಬಂದ್ಬಿಟ್ಟಿದಾರೆ ಮಧುರ ಅವರಲ್ಲಿ. ಬಾವು, ಮಧುರವ್ರು ಬರೋ ಅವಶ್ಯಕತೆ ಏನಿಲ್ಲ ಕಂಬುಡಿ. ಪಾರು, ಮಧುರ ಅವ್ರು ಬರ್ನಿಲ್ಲ ಅಂದ್ರೆ ನೀವಿಬ್ರು ಹೆಂಗ್ ಒಂದಾದಾರಿ? ನಾವಿಬ್ರು ದೂರ ಆಗಿರುತ್ತಾರೆ ಒಂದಾಗಕ್ಕೆ. ಏನ್ ನಿನ್ ಮಾತನಾಡ್ತ? ನೀವಿಬ್ರು ಜಗಳ ಆಡೋದ್ ಬಿಟ್ಟು ಸರಿ ಹೋಗ್ಲಿ ಅಂತ ನಾನು ಮಧುರವ್ರು ಸೇರ್ಕೊಂಡು ಈ ನಾಟಕ ಆಡಿದ್ವಿ. ತೊಂದ್ರೆ ಇಲ್ಲ, ನಿಮ್ಮಿಬ್ರು ನಾಟಕದಿಂದ ನಮ್ಮಿಬ್ರಿಗೂ ಒಳ್ಳೇದಾಯ್ತು. ಇನ್ಮೇಲೆ ನಾವಿಬ್ರು ಅಣ್ಣ ತಮ್ಮಂದ್ರ ತರ ಇರ್ತೀವಿ. ನಿಮ್ಮಿಬ್ರು ಅಣ್ಣ ತಮ್ಮಂದ್ರ ಕಾಣಂಗೆ ಪಕ್ಕೆ ನಾವು ಬಿಡೋದಿಲ್ಲ. ಇವರ ನಿಪ್ಲಿಕ್ಕೆ ಬಿಡುದಿಲ್ಲ ಅಂದ್ರೆ ಇವರ ನಿಪ್ಲಿಕ್ಕೆ ನಾವು ಬಿಡುದಿಲ್ಲ. ಅದ್ರ ಗೌಡ್ರ ಜೊತೆ ಬೆಳಗಿಂದ ಸಾಯಂಕಾಲದವರೆಗೂ ಇರ್ತೀನಿ. ತಿನ್ನಕ್ಕೊಂದು ಚಾಕ್ಲೇಟ್ ಕೊಡ್ಸಲ್ಲ. ಹಾಕೊಳಕ್ ಚಡ್ಡಿ ಕೊಡ್ತಾರಲ್ಲ, ಸಾಕ್ಬಿಡ. ಮಣ್ಣಂಗಟ್ಟಿ ಏನೂ ಇಲ್ಲ. ನನಗೆ ಕೊಟ್ಟಿರೋ ಚಡ್ಡಿಗೆ ಕೊಡ್ಬೇಕಾಗಿರೋ ಸಂಬಳದಲ್ಲಿ ಮುರ್ಕೋತಾರೆ. ಅಯ್ಯ ರಾಜೂರೇ, ನೀವ್ ಯಾಕೆ ಇದಕ್ಕೆ ಈ ಪಾರ್ಟಿ ಬೇಜಾರ್ ಮಾಡ್ಕೊಂಡಿರಿ? ನಮ್ ಮಟ್ಟಿಲಿ ನಮ್ ಬಾವುನ ಅರ್ಥೋಗಿರೋ ಚಡ್ಡಿಗಳವೆ, ಅವನ್ನೇ ಕೊಡ್ತೀನಿ. ಖುಷಿಯಾಗಿ ಹಾಕೊಳ್ಳಿ. ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್. ಸರ್ ಒಂದ್ ನಿಮಿಷ ಇಲ್ಲಿ ನಿಂತೀರಿ ಸರ್. ಬನ್ನಿ ಸರ್, ಕೂತ್ಕೊಳ್ಳಿ. ಸರ್, ಇದು ನನಗೆ ತುಂಬಾ ಬೇಕಾಗಿರೋರು ಮನೆ. ಅದಕ್ಕೆ ನಾನೇನ್ ಮಾಡ್ಲಿ? ಮತ್ತೆ ಮನೆ ನೋಡ್ಬೇಕು ಅಂತ ಕರ್ಕೊಂಡ್ ಬಂದ್ರಿ? ಜಾನಿಯವರೇ, ಯಾರ ಇವರು? ಅವರೇ, ಇವರು ಫೇಮಸ್ ಸ್ಟೋರಿ ರೈಟ್ರು. ಡೌರಿಗೇಟ್ರು? ಅವರೇ, ಅದು ಡೌರಿಗೇಟ್ರು ಅಲ್ಲ, ಸ್ಟೋರಿ ರೈಟ್ರು. ಹೇಳಿದ್ರಿ ಜಾಡ. ನೀವು ಯಾವ್ಯಾವ ತರ ಕಥೆಗಳನ್ನ ಬರೀತೀರಾ? ಸಿನಿಮಾ ಕತೆ, ಸೀರಿಯಲ್ ಕತೆನೂ ಬರೀತೀರಾ? ಅಕಸ್ಮಾತ್ ಏನಾದ್ರೂ ಬರೆದ್ರೆ ನಮ್ಮಿಬ್ರನ್ನ ಹಾಕೊಳ್ಳಿ. ಈ ಕಥೆಯಲ್ಲಿ ನೀವಿಬ್ರು ಇದ್ದೀರಾ? ಅಂದ್ರೆ ಆ ಕಥೆಲಿ ನಾವೇ ಹೀರೋನಾ? ಸಾಯೋರೆಲ್ಲ ಹೀರೋ ಅನ್ನೋ ಹಾಗಿದ್ರೆ ನೀವ್ ಹೀರೋ. ನೀವ್ ಯಾವ ತರ ಕತೆಗಳನ್ನ ಬರೀತೀರಿ? ಅಂದ್ರೆ ನಾನ್ ಬರ್ದಿರೋ ಕತೆ ನೀನ್ ಓದಿಲ್ಲ ಅಂತ ಆಯ್ತು. ನೀವು ಬರ್ದಿದ್ದೀರಂತ ನಾವು ಓದಿಲ್ಲ. ಅಯ್ಯೋ ಹಂಗೇನಿಲ್ಲ, ನಂಗೆ ಹೊಸಿ ಪುಸ್ತಕ ಓದೋ ಅಭ್ಯಾಸ ಕಡಿಮೆ. ನೀವು ಕತೆ ಹೇಳಿದ್ರೆ ನಾನು ಚಂದ ಕೇಳಿಸ್ಕೋತೀನಿ. ನೀವು ಕೇಳಿದಾಗ ನಾನ್ ಕತೆ ಹೇಳಲ್ಲ, ನಾನು ಕತೆ ಹೇಳಿದಾಗ ನೀವು ಕೇಳಬೇಕು. ಬರೋರೆ, ಅವ್ರು ಸ್ವಲ್ಪ ಹಾಗೆ ಕೊಂಕಣ ಸುತ್ತಿ ಮೇಲರಿಗೆ ಬರ್ತಾರೆ. ಹೋಗ್ಲಿ ಬಿಡಿ ಜಾನಿಯವರೇ, ವಯಸ್ಸಾದವ್ರಲ್ವಾ, ನಾವೇ ಅಡಿಗೇಟ್ ಮಾಡ್ಕೊಳ್ಳವು. ಬರೋರೆ, ಅದು ಅಡಿಗೆಟ್ ಅಲ್ಲ, ಅಡ್ಜಸ್ಟ್. ಹೇಳಿದ್ರಿ ಜಾಡ. ಅದನ್ನೇ ಮಾಡ್ಕೊಳ್ಳಿ. ಏ
ನೀವು ಅನ್ಕೊಡುವಷ್ಟು ವಯಸ್ಸಾಗಿಲ್ಲ ನನಗೆ, ಈಗಲೂ ಸಂಸಾರ ಮಾಡೋಷ್ಟು ಶಕ್ತಿ ಇದೆ. ನಾನು ಬರ್ತೀನಿ. ಹೂವ ಸೀರಿ ಕಾಪಿ ಕಾಯಿಸ್ಕೊಂಬತ್ತೀನಿ, ಕಾಪಿ ಕುಡ್ಕೊಂಡು ಹೋಗಿವ್ರಂತೆ. ಅದೆಲ್ಲ ಏನು ಬೇಡ, ನನ್ನ ಕತೆಗೆ ಏನಾದರೂ ಸಿಗತ್ತೇನೋ ನೋಡೋಣ ಅಂತ ಬಂದೆ, ಸಿಕ್ತು, ನಾನು ಬರ್ತೀನಿ. ಕತೆಗಾರ್ರೆ, ನೀವು ಬರೀತಿರೋ ಹೊಸ ಕತೆ ಹೆಸರೇನು? ಕೊಟ್ಟಮ್ಮನ ಪೆಟ್ಟು. ಅಂದ್ರೆ ಆ ಅಮ್ಮ ಪೆಟ್ಟು ಕೊಡ್ತಾನೆ ಇರ್ತಾಳೆ. ಕತೆ ಶುರು ಆದ್ಮೇಲೆ ಸಾರಾಂಶ ಗೊತ್ತಾಗುತ್ತೆ. ಭಯ ಹುಡ್ಸೋ ಥರ ಇದೆಯಲ್ರಿ. ಭಯ ಆಗ್ಲಿ ಅಂತಾನೆ ನಗ್ತಾ ಇರೋದು. ಇರೋ ಹಾಫ್ ಮೆಂಟ್ಲುಗಳ ಜೊತೆ ಇವರೊಬ್ರು ಸೇರ್ಕೊಂಡ್ಬಿಟ್ರಲ್ಲಪ್ಪ. ಒಳ್ಳೇದಾಯ್ತು ಬಿಡು, ಈಗಿರೋ ಹಾಫ್ ಮೆಂಟ್ಲುಗಳೆಲ್ಲ ಫುಲ್ ಮೆಂಟ್ಲಾಗ್ಬಿಡ್ತಾರೆ. ನಮ್ಮನೆ ಊಟ ಇಷ್ಟ ಆಯ್ತಾ? ಏನೇ ಆದ್ರೂ ಹುಚ್ಚಾಸ್ಬಿಟ್ರೆ ಎಷ್ಟು ರುಚಿಯಾಗಿರ್ಲಿಲ್ಲ. ನಾವು ಕೇಳಿದ್ದು ನಮ್ಮ ಮನೆ ಅಡಿಗೆ ರುಚಿಯಾಗಿತ್ತ ಇಲ್ವಾ ಅಂತ. ಎಷ್ಟು ರುಚಿ ಇದ್ರೇನ್ರಿ, ಉಂಡ ಮೇಲೆ ಮಣ್ಣೆ ತಾನೇ. ಹೋಗಿದ್ರೆ ಮಣ್ಣೆ ತಿನ್ನಿ. ಜಾನ್, ಮತ್ತಿನ್ನೇನ್ ಮದು, ನಾನು ಅಷ್ಟು ಕಷ್ಟಪಟ್ಟು ಮಾಡಿರೋ ಅಡಿಗೆನ ಮಣ್ಗೋಲಿಸ್ತಾರೆ. ಓ ಅಣ್ಣಪ್ಪನವ್ರಿ, ಎಷ್ಟೇ ಆದ್ರೂ ಇವ್ರು ಬುದ್ಧಿಜೀವಿಗಳು, ಇವ್ರು ಆಡೋ ಮಾತುಗೊಂದು ಅರ್ಥ ಇರ್ತದೆ. ಫಿಲೋಸಫಿ ಹೇಳೋರೆಲ್ಲ ಬುದ್ಧಿಜೀವಿಗಳಾಗಲ್ಲ ಗೌಡ್ರೆ. ಇನ್ನೇನು ಲದ್ದಿಜೀವಿಗಳಾದಾರ? ಬುದ್ಧಿಜೀವಿಗಳೇ. ಜಾನಿ, ಇವ್ರ ಬಗ್ಗೆ ಒಂದೇ ಒಂದು ಮಾತಾಡಿದ್ರು ಏನ್ ಮಾಡ್ತೀಯಾ? ನನಗೆ ಕೋಪ ಬಂದು ಕಚ್ಚಿ ನಿನ್ನ ನಾನಿಜ್ಜ ಕಳಿಸ್ಬೇಕಾಗತ್ತೆ. ಹುಚ್ಚಾಸ್ಪತ್ರೆ ಕಳಿಸ್ತೀನಿ ಅಂತವ್ರೆ. ಇವ್ರ ಬಗ್ಗೆ ಬಿಡಿ, ನೀವು ಹೊಸ ಕತೆ ಬರ್ದಿದ್ದೀನಿ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಹೇಳಿ. ಇನ್ನೂ ಪೂರ್ತಿ ಬರ್ದಿಲ್ಲ, ಅದಾದ್ಮೇಲೆ ಹೇಳ್ತೀನಿ. ಎಷ್ಟು ಬರ್ದಿದ್ರೋ ಅಷ್ಟನ್ನ ಹೇಳಿ. ನನ್ನ ಕತೆ ಹೆಸರು ಕೊಟ್ಟಮ್ಮ ಕೊಟ್ಟ ಪೆಟ್ಟು. ಇವಳು ಹೇಗೆ ಅಂದ್ರೆ, ಪರಸ್ತ್ರೀಯರ ಮೇಲೆ ಕಣ್ಣಾಕೋ ಗಂಡಸನ್ ಕಂಡ್ರೆ ಇವಳಿಗಾಗಲ್ಲ. ಅಂಥವ್ರನ್ನ ಕಂಡ್ರೆ ತಕ್ಷಣ ಬಂದು ಧನ 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 ಅಂತ ಚಚ್ಚಾಕ್ಬಿಟ್ಟು ಹೋಗ್ತಾರೆ. ವಾವ್, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಮುಂದೇನಾಗುತ್ತೆ? ಒಂದಿನ ರಾತ್ರಿ ಅಂಥ ಪೊರ್ಕಿಗಳಿಗೆ ಹುಡಿಬೇಕು ಅಂತಾನೆ ಕೊಟ್ಟಮ್ಮ ಕುಂಟ್ತಾ ಕುಂಟ್ತಾ ಬರ್ತಾಳೆ. ಆಮೇಲೆ ಅಂಜಪ್ಪ ನಂಜಪ್ಪ ಅನ್ನೋ ಇಬ್ರು ಅದೇ ರಸ್ತೆಯಲ್ಲಿ ಕೂತ್ಕೊಂಡು ಪರಸ್ತ್ರೀ ಬಗ್ಗೆ ಮಾತಾಡ್ತಾ ಇರ್ತಾರೆ. ಸೂರಿ, ನನ್ನ ನಿಂಗೊಂದು ಆಂಟಿ ತೋರಿಸಿದ್ನಲ್ಲ, ಆ ಆಂಟಿ ಇವತ್ತು ನಮ್ಮ ಅಂಗಡಿಗೆ ಬಂದಿತ್ತು. ನಾನಂತೂ ಫುಲ್ ರೇಕ್ಸ್ ಹಾಕ್ಬಿಟ್ಟೆ. ಲೇ, ನೀನ್ ರೇಗ್ಸಿದ್ದನ್ ಕೇಳಿ ನಾನು ಹೋಗಿ ರೇಗ್ಸಿದ್ದಕ್ಕೆ ಆಂಟಿ ನಾನು ನೋಡಿ ಪಕ್ಕ ಪಕ್ಕ ಅಂತ ನಗ್ಬಿಟ್ರು. ಆ ನಗು ನೋಡಿ ನಂಗೊಂಥರ ಆಗೋಯ್ತು. ನೋಡು ನೋಡು, ನೀನು ಆಂಟಿ ನಗು ಬಗ್ಗೆ ಮಾತ್ರ ಮಾತಾಡ್ಬೇಡ, ನಾನು ಮಾತ್ರ ಮಾತಾಡ್ಬೇಕು. ನೀನು ಮಾತಾಡ, ನಾನು ಮಾತಾಡ್ತೀನಿ. ಅದೆಲ್ಲ ಆಗಲ್ಲ, ನಾನು ಮಾತ್ರ ಮಾತಾಡ್ಬೇಕು. ಅವರಿಬ್ಬರು ಪರಸ್ತ್ರೀ ಬಗ್ಗೆ ಮಾತಾಡ್ತಾ ಇರೋವಾಗ ಊಹೇನೂ ಮಾಡೋಕ್ಕಾಗ್ದಿರೋ ಕೊಟ್ಟಮ್ಮ ಅವ್ರ ಎದುರುಗಡೆ ಬಂದು ನಿಲ್ತಾಳೆ. ಅವಳು ನೋಡಿದ ಕೂಡಲೇ ಅವರಿಬ್ರು, ಯಾರಮ್ಮ ನೀನು, ಇಷ್ಟೊತ್ತಲ್ಲಿ ನೀನೇನ್ ಮಾಡ್ತಾ ಇದೀಯಾ? ಕೊಟ್ಟಮ್ಮ ಎನ್ನುತ್ತಾ ಕೊಟ್ಟಮ್ಮ ಅವರಿಬ್ಬರಿಗೂ ಚೆನ್ನಾಗಿ ಕೊಡ್ತಾಳೆ. ಸೂಪರ್ ಟ್ವಿಸ್ಟ್. ಮುಂದೇನಾಗುತ್ತೆ? ಬರೆದ ಮೇಲೆ ಹೇಳ್ತೀನಿ. ತೊಂದರೆ ಇಲ್ಲ. ಕತೆಗಾರ ಕಾಳೇನವ್ರೆ, ನನಗೊಂದು ಅನುಮಾನ. ನೀನು ಯಾಕೆ ಮನುಷ್ಯನ ಹುಡ್ದೆ ಅಂತಾನ? ಸಮಾಧಾನ ಗೌಡ, ಸಮಾಧಾನ. ಅಲ್ಲ, ನಿಮ್ಮ ಕೊಟ್ಟಮ್ಮನಿಗೆ ಗಂಡಸರು ಕಂಡವ್ರ ಹೆಂಡ್ರ ಬಗ್ಗೆ ಮಾತಾಡ್ಕೊಳ್ಳೋದು ಹೆಂಗೆ ಗೊತ್ತಾದ್ದು? ಅದೇ ಕೊಟ್ಟಮ್ಮಂಗಿರೋ ಶಕ್ತಿ. ಅಂಥ ಪೊರಕೆಗಳಿಂದಾನೇ ಕೊಟ್ಟಮ್ಮ ಸತ್ತಿರ್ತಾಳೆ. ಅದಕ್ಕೆ ಅಂಥ ಪೊರಕೆಗಳು ಯಾವ ಬಿಲದಲ್ಲಿ ಅಡಗಿದ್ರು ಇಲಿ ಥರ ಹೊರಗಡೆ ಎಳೆದು ಬಾರಿಸ್ತಾಳೆ. ಅಲ್ಲೇಪ್ನವ್ರಿ, ಗುಡ್ ನೈಟ್. ಮದು, ಗುಡ್ ನೈಟ್. ಇಬ್ರಿಗೂ ಒಟ್ಟಿಗೆ ನಿದ್ದೆ ಬರ್ತಿದ್ಯಾ? ಕೊಟ್ಟಮ್ಮನ ಕತೆ ಕೇಳಿದ್ಮೇಲೆ ಬರಬಾರದಿಲ್ಲ, ಇಬ್ರಿಗೂ ಒಟ್ಟಿಗೆ ಬರಲೇಬೇಕಲ್ಲ. ಯಾರೋ ಒಬ್ಳು ಅಜ್ಜಿ ಬಂದು ಹುಚ್ಚರಾಗಿ ಹೊಡೆದಾಕ್ಬಿಟ್ಲು. ಕೊಟ್ಟಮ್ಮ, ನನಗೇನು ಮಾಡಬೇಡ, ಬೇಕಾದ್ರೆ ಇಲ್ಲಿಂದ ಬಿದ್ದು ಸತ್ತಾಗ್ಬಿಡ್ತೇನೆ. ನಾನೇನು ಹೇಳಿದ್ರು ಕೇಳ್ತೀರಾ? ತಿಟ್ಟುವಾಗ್ಲೂ ಕೇಳ್ತೀನಿ. ಪಕ್ಕದ ಮನೆಯ ಸರೋಜನ ಹತ್ರ ಹೋಗಿ ನೀವಿಬ್ರು ರಾಖಿ ಕಟ್ಟಿಸ್ಕೊಂಬನ್ನಿ. ನಾವ್ ಯಾವ ಕಥೆನೂ ಕೇಳೋ ಮೂಡಲಿಲ್ಲ ರೀ. ಕೇಳಲಿಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ? ಇದನ್ನ ನೋಡಿದ್ರೆ ನೀವು ಮೂಡ್ ಬರ್ಬೋದು.